ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣಾ ದಿನಾಂಕಗಳು ನಿಗದಿಯಾಗಿವೆ. ನಾಮಪತ್ರಗಳನ್ನು ಆಲ್ರೆಡಿ ಸಲ್ಲಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏಪ್ರಿಲ್ 26ನೇ ತಾರೀಕು ಮತ್ತು ಮೇ 7ನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ಆಗಲಿದೆ. ಈ ಚುನಾವಣೆಗೂ ಮುಂಚೆ ಈಗ ಒಂದು ಸರ್ವೆ ರಿಪೋರ್ಟ್ ಔಟ್ ಆಗಿದೆ. ಇದು ಬಹಳ ಇಂಟ್ರೆಸ್ಟಿಂಗ್. ಯಾಕಪ್ಪ ಅಂದ್ರೆ ಇದರಲ್ಲಿ ಕೇಳಲಾಗಿರುವ ಪ್ರಶ್ನೆಗಳು ಮತ್ತು ಅದಕ್ಕೆ ಬಂದಿರುವ ಉತ್ತರಗಳನ್ನ ನೀವು ಒಮ್ಮೆ ನೋಡಿದ್ರೆ ಈಗಲೇ ಡಿಸೈಡ್ ಆಗೋಗ್ಬಿಡುತ್ತೆ 2024 ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅಂತ. ಏನಿದೆ ಈ ಸರ್ವೆನಲ್ಲಿ, ಈ ಸರ್ವೆ ಮಾಡಿರೋರು ಯಾರು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಸರ್ವೆ ಮಾಡಿರೋದು ಏಷ್ಯಾನೆಟ್ ನ ಡಿಜಿಟಲ್ ನೆಟ್ವರ್ಕ್ನವರು. ಇದು ನಡೆದಿರೋದು ಚುನಾವಣೆ ದಿನಾಂಕಗಳ ಘೋಷಣೆ ಆದ್ಮೇಲೆ, ಅಂದ್ರೆ ಇದು ಲೇಟೆಸ್ಟ್ ಸರ್ವೆ. ಇಡೀ ದೇಶದಾದ್ಯಂತ ಈ ಸರ್ವೆ ಮಾಡಲಾಗಿದೆ. ಎಲ್ಲ ರಾಜ್ಯಗಳಲ್ಲೂ ಪ್ರಶ್ನೆ ಕೇಳಲಾಗಿದೆ. ಸುಮಾರು 8 ಲಕ್ಷದಷ್ಟು ಜನರನ್ನು ಸಂಪರ್ಕ ಮಾಡಿ ಲೀಸ್ಟ್ ಮಾಡಿದ್ದಂತ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲಾಗಿದೆ. NDA ಮೈತ್ರಿಕೂಟ ಮತ್ತು ಇಂಡಿಯಾ INDA ಮೈತ್ರಿಕೂಟಗಳ ಮಧ್ಯೆ ಈ ಚುನಾವಣೆಯಲ್ಲಿ ಕಾಳಗ ನಡೆಯಲಿದೆ. ಈ ಚುನಾವಣೆಯಲ್ಲಿ ಮುಂದಿನ 5 ವರ್ಷಗಳ ಕಾಲ ದೇಶವನ್ನು ಆಳುವ ಅವಕಾಶ ಯಾರಿಗೆ ಸಿಗುತ್ತೆ? ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎದೆ ತಟ್ಟಿ ಹೇಳಿದ್ದಾರೆ ಲೋಕಸಭೆಯಲ್ಲಿ. ಈ ಬಾರಿ NDA ಮೈತ್ರಿಕೂಟ 400 ಪಾರ್ 400ರ ಗಡಿ ದಾಟಲಿದೆ ಅಂತ. ಸ್ವತಃ ಬಿಜೆಪಿನೇ 370ರ ಗಡಿ ದಾಟಲಿದೆ ಅಂತ. ಕಳೆದ ಬಾರಿ 303 ಕ್ಷೇತ್ರಗಳನ್ನು ಬಿಜೆಪಿ ಸ್ವಂತ ಬಲದ ಮೇಲೆ ಗೆದ್ದಿತ್ತು. ಆದ್ರೆ ಕಾಂಗ್ರೆಸ್ ಮೈತ್ರಿಕೂಟದವರು ನಾವು ಇಷ್ಟೇ ಸೀಟ್ ಗೆಲ್ತೀವಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅವರ 1 ಪಾಯಿಂಟ್ ಅಜೆಂಡಾ ಟಾರ್ಗೆಟ್ ಏನಿದ್ರು ನರೇಂದ್ರ ಮೋದಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ಅಷ್ಟೇ. ಮೋದಿ ಏನಾದ್ರೂ ಈ ಬಾರಿ ಮತ್ತೆ ಗೆದ್ರೆ, ನೆಹರು ಬಿಟ್ರೆ 3ನೇ ಬಾರಿ ಪ್ರಧಾನಿಯಾದವರು, ಅಂದ್ರೆ ಸತತವಾಗಿ 3ನೇ ಬಾರಿ ಪ್ರಧಾನಿಯಾದವರು ಈ ದೇಶದಲ್ಲಿ ಮತ್ತೊಬ್ರಿಲ್ಲ, ಅದು ನರೇಂದ್ರ ಮೋದಿ ಅವರೇ. ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನವರು ಕೇಳಿರೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಮೋದಿಯ 10 ವರ್ಷಗಳ ಆಡಳಿತದಲ್ಲಿ ದೇಶದ ಇಮೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗಿದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಹೌದು ಅಂತ 79% ಅಷ್ಟು ಹೇಳಿದ್ರೆ, ಇಲ್ಲ ಅಂತ 17%, ಗೊತ್ತಿಲ್ಲ ಅಂತ 4% ಅಷ್ಟು ಹೇಳಿದ್ದಾರೆ. ಈ ಪ್ರಶ್ನೆಯಿಂದ ಮೋದಿಗೆ ಅಭೂತಪೂರ್ವ ಜನಬೆಂಬಲ ಇರೋದು ಗೊತ್ತಾಗುತ್ತೆ. ಕಾಂಗ್ರೆಸ್ ಈ 2024 ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಗೆದ್ದಿದ್ದಕ್ಕಿಂತ ಹೆಚ್ಚಿಗೆ ಸ್ಥಾನ ಗೆಲ್ಲುತ್ತಾ ಅನ್ನೋ ಪ್ರಶ್ನೆಗೆ ಹೌದು ಅಂತ 26% ಅಷ್ಟು ಜನ ಹೇಳಿದ್ರೆ, ಇಲ್ಲ ಅಂತ 63% ಹೇಳಿದ್ದಾರೆ, ಗೊತ್ತಿಲ್ಲ ಅಂತ 9% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರ ಅರ್ಥ ಕಾಂಗ್ರೆಸ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿಗೆ ಸ್ಥಾನ ಗೆಲ್ಲೋದಿಲ್ಲ. ಇನ್ನ ಡೆಲ್ಲಿನಲ್ಲಿ ಮೊನ್ನೆ ಪ್ರತಿಭಟನೆ ಆಯ್ತಲ್ಲ ರೈತರದು, ಅದು ಈ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. 44% ಮಂದಿ ಹೌದು ಇದು ಪ್ರಭಾವ ಬೀರುತ್ತೆ ಅಂದ್ರೆ, ಇಲ್ಲ ಅಂತ 49% ಮಂದಿ ಹೇಳಿದ್ದಾರೆ, ಗೊತ್ತಿಲ್ಲ ಅಂತ 6% ಹೇಳಿದ್ದಾರೆ. ಅಂದ್ರೆ ಈ ವಿಷಯದಲ್ಲಿ ಮೋದಿಜಿಗೆ ಸ್ವಲ್ಪ ಹಿನ್ನಡೆ ಆಗುವ ಲಕ್ಷಣಗಳು ಇದಾವೆ. ಮತ್ತೊಂದು ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂದ್ರೆ, ಮೋದಿಯ ಆಳ್ವಿಕೆಯಲ್ಲಿ 10 ವರ್ಷದ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಅಂತ. ಇದಕ್ಕೆ ಹೌದು ಅಂತ 61% ಅಷ್ಟು ಉತ್ತರ ಕೊಟ್ಟಿದ್ರೆ, ಇಲ್ಲ ಅಂತ 30% ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ 9% ಅಷ್ಟು ಜನ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಜಾಸ್ತಿ ವೋಟ್ ಬಿದ್ದಿರೋದು ಮೋದಿ ಅವರು ಭ್ರಷ್ಟಾಚಾರನ ನಿಗ್ರಹ ಮಾಡಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಇನ್ನ ಸಾಮಾನ್ಯ ಆರೋಪ ಮೋದಿ ಅವರ ಮೇಲೆ ಇರೋದೇನಪ್ಪಾ ಅಂದ್ರೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಜೆಟ್ ನಲ್ಲಿ ಜಾಸ್ತಿ ದುಡ್ಡು ಅಲೋಕೇಟ್ ಮಾಡಲ್ಲ ಅಂತ. ತಾರತಮ್ಯ ಮಾಡ್ತಾರ ದಕ್ಷಿಣ ಭಾರತದವರಿಗೆ ಅಂತ ಪ್ರಶ್ನೆ ಕೇಳಿದಾಗ ಹೌದು ಅಂತ 51% ನಷ್ಟು ಹೇಳಿದ್ರೆ, ಇಲ್ಲ ಅಂತ 35% ನಷ್ಟು ಉತ್ತರ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಅಂತ 13% ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ ದಕ್ಷಿಣ ಭಾರತದ ಕರ್ನಾಟಕ ಸರ್ಕಾರ, ತಮಿಳುನಾಡಿನ ಸರ್ಕಾರ ಮತ್ತು ಕೇರಳ ಸರ್ಕಾರಗಳು ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳ್ತವೆ. ನಮಗೆ ತೆರಿಗೆನಲ್ಲಿ ನಮ್ಮ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅಂತ. ಕರ್ನಾಟಕದಲ್ಲಂತೂ ಇದು ಸ್ಫೋಟಗೊಂಡಿತ್ತು. DK ಸುರೇಶ್ ಅವರು ಇದೇ ರೀತಿ ಮುಂದುವರೆದ್ರೆ ರಾಷ್ಟ್ರ ಇಬ್ಬಾಗ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಅದು ಆಗ ವಿವಾದ ಸಹ ಆಗಿತ್ತು. ಇನ್ನ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಒಂದಿದೆ, ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಇದು 2024 ಲೋಕಸಭಾ ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ, ಪರಿಣಾಮ ಬೀರುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಹೌದು ಅಂತೇಳಿ 57% ಜನ ಉತ್ತರ ಕೊಟ್ಟಿದ್ರೆ, ಇಲ್ಲ ಅಂತ 31% ಜನ ಉತ್ತರ ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ 11% ಜನ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ರಾಮ ಮಂದಿರ ನಿರ್ಮಾಣ ಮೋದಿಜಿ ಮತ್ತು ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ವೋಟ್ ಆಗಿ ಪರಿವರ್ತಿಸಿರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿರೋಧ ಪಕ್ಷಗಳು ಮೋದಿಜಿ ಅವರನ್ನ ಎದುರಿಸೋದಕ್ಕೆ ಯಾಕೆ ವಿಫಲ ಆಗ್ತಾ ಇದೆ, ಅವರಲ್ಲಿರೋ ಸಮಸ್ಯೆ ಏನು ಅಂತ ಪ್ರಶ್ನೆ ಕೇಳಿದಾಗ
ವಿಪಕ್ಷಗಳಿಗೆ ನಾಯಕತ್ವದ ಕೊರತೆ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಹೌದು ಅಂತೇಳಿ 48% ಜನ ಉತ್ತರ ಕೊಟ್ಟಿದ್ರೆ 13% ಜನ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಉಳಿದ 25% ಜನ ಈ ವಿಪಕ್ಷಗಳಿಗೆ ಯಾವುದೇ ನೆಲೆ ಇಲ್ಲ, ಗೊತ್ತು ಗುರಿ ಅನ್ನೋದೇ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನ ಮೋದಿ ಸರ್ಕಾರದ 10 ವರ್ಷದ ಆಡಳಿತದಲ್ಲಿ ಅತಿ ದೊಡ್ಡ ವೈಫಲ್ಯ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಬೆಲೆ ಏರಿಕೆ ಅಂತೇಳಿ 16% ಜನ ಹೇಳಿದ್ದಾರೆ, ನಿರುದ್ಯೋಗ ಅಂತೇಳಿ 21% ಜನ ಹೇಳಿದ್ದಾರೆ. 2 ಕೋಟಿಯಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತೇಳಿ ಮೋದಿ ಸರ್ಕಾರ ಭರವಸೆ ಕೊಟ್ಟಿತ್ತು, ಅದು ಆಗಿಲ್ಲ ಅಂತಾರೆ. ಇತ್ತೀಚೆಗೆ ಮಣಿಪುರದಲ್ಲಿ ನಡೆದಂತ ಹಿಂಸಾಚಾರ ಇದೆಯಲ್ಲ, ಅದನ್ನ ನಿರ್ವಹಣೆ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಅಂತ 32% ಜನ ಹೇಳ್ತಾ ಇದ್ದಾರೆ. ಇನ್ನ ಫ್ಯೂಯಲ್ ಕಾಸ್ಟ್, ಪೆಟ್ರೋಲು, ಡೀಸೆಲ್, ಗ್ಯಾಸ್ ಸಿಲಿಂಡರ್ಗಳ ರೇಟ್ಗಳು ಮೋದಿ ಸರ್ಕಾರ ನಿಯಂತ್ರಣ ಮಾಡಿಲ್ಲ, ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ಸರ್ಕಾರದಲ್ಲಿ ರೇಟ್ ಜಾಸ್ತಿ ಇದೆ ಅಂತಾರೆ ಜನ. ಸುಮಾರು 26% ಜನ ಮೋದಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ಗಳ ರೇಟ್ ನ ಹತೋಟಿ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತಾರೆ. ಮತ ಚಲಾವಣೆ ಮಾಡುವಾಗ ಯಾವ ವಿಷಯವನ್ನು ನೀವು ಪರಿಗಣಿಸ್ತೀರಾ ಅಂತ ಅನ್ನೋದಕ್ಕೆ ಅಭಿವೃದ್ಧಿ ಅಂತ 80% ಜನ ಉತ್ತರ ಕೊಟ್ಟಿದ್ದಾರೆ. ಉಚಿತ ಕೊಡುಗೆಗಳಿಗಾಗಿ ನಾವು ಮತ ಹಾಕ್ತಿವಿ ಅಂತ 2% ಜನ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಜನರ ಒಲವು ಅಭಿವೃದ್ಧಿ ಕಡೆಗೆ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫ್ರೀ ಬೀಸ್, ಬಿಟ್ಟಿ ಭಾಗ್ಯ ಅಥವಾ ಉಚಿತ ಕೊಡುಗೆಗಳಿಗೆ ನಾವು ಮಣೆ ಹಾಕಲ್ಲ ಅಂತಾರೆ ಜನ. ಸ್ನೇಹಿತರೆ, ಕರ್ನಾಟಕ ಮತ್ತು ತೆಲಂಗಾಣ ಎಲೆಕ್ಷನ್ ಗಳಲ್ಲಿ ಗ್ಯಾರಂಟಿಗಳು ದೊಡ್ಡ ರೋಲ್ ಪ್ಲೇ ಮಾಡಿತ್ತು. ಗ್ಯಾರಂಟಿ ಕೊಟ್ಟೆ ಆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆದ್ರೆ ಅದೇ ಪಂಚರಾಜ್ಯ ಚುನಾವಣೆಗಳಲ್ಲಿ ಉತ್ತರ ಭಾರತದ ರಾಜ್ಯಗಳನ್ನು ಗ್ಯಾರಂಟಿಯಿಂದ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೈಲಿ ಆಗಿರ್ಲಿಲ್ಲ. ಅಭ್ಯರ್ಥಿಗಳ ಹಿನ್ನೆಲೆ ಮತ್ತು ಜಾತಿ ಲೆಕ್ಕಾಚಾರ ನೋಡಿ ನಾವು ವೋಟ್ ಹಾಕ್ತಿವಿ ಅಂತ ಸುಮಾರು 16% ಜನ ಹೇಳಿದ್ದಾರೆ. ಇನ್ನ ಕಡೆಯದಾಗಿ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ದಾರೆ. ಮುಂದಿನ 5 ವರ್ಷಗಳನ್ನು ದೇಶವನ್ನು ಆಳೋದಕ್ಕೆ ಯಾವ ಮೈತ್ರಿಕೂಟ ಸೂಕ್ತ ಅಂತ. NDA ಮೈತ್ರಿಕೂಟನ ಅಥವಾ INDIA ಮೈತ್ರಿಕೂಟನ ಅಂತ. ಇಲ್ಲಿ ಉತ್ತರ ಕೊಟ್ಟಿರೋದು 71% NDA ಮೈತ್ರಿಕೂಟನೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ. 29% ಜನ ಇಲ್ಲ UPA ಅಥವಾ ಈಗಿನ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಷ್ಟ ಆಗಿರೋದು ಮತ್ತೆ ಮೋದಿಗೆ ಜೈ ಅಂತ ಹೇಳಿದ್ದಾರೆ ಜನ. ಸ್ನೇಹಿತರೆ, ಚುನಾವಣೆ ನಡೆಯೋದಕ್ಕೆ ಇನ್ನು ಕೆಲವು ದಿನ ಬಾಕಿ ಇದೆ. 7,60,000 ಸ್ಯಾಂಪಲ್ಸ್ ತೆಗೆದು ಈ ಸಮೀಕ್ಷೆ ಮಾಡಲಾಗಿದೆ ದೇಶಾದ್ಯಂತ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಅಧಿಕಾರಕ್ಕೆ ಯಾವ ಪಾರ್ಟಿ ಬರುತ್ತೆ ಅಥವಾ ಯಾವ ಮೈತ್ರಿಕೂಟ ಬರುತ್ತೆ, NDA ಬರುತ್ತೋ ಅಥವಾ INDI ಮೈತ್ರಿಕೂಟ ಬರುತ್ತೋ, ಮೋದಿ ಅವರು ಈ ಬಾರಿ ಹ್ಯಾಟ್ರಿಕ್ ಬಾರಿಸ್ತಾರಾ ಅಥವಾ ಮೋದಿ ಅವರ ಹ್ಯಾಟ್ರಿಕ್ ಗೆ ರಾಹುಲ್ ಗಾಂಧಿ ನೇತೃತ್ವದ INDIA ಮೈತ್ರಿಕೂಟ ಬ್ರೇಕ್ ಹಾಕುತ್ತಾ? ನಿಮ್ಮ ಏನೇ ಅಭಿಪ್ರಾಯ, ಅನಿಸಿಕೆಗಳಿರ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.